ಪ್ರಯತ್ನ ಮಾಡ್ತಿರೋ ಟೈಮಲ್ಲಿ ಕಾಲು ಹೇಳೋರು ತುಂಬಾ ಜನ ಇರ್ತಾರೆ. ನೀ ವಿಡಿಯೋ ಮಾಡ್ರೆ ನಿನ್ನ ವಿಡಿಯೋ ಯಾರು ನೋಡ್ತಾರೆ ಗುರು, ನಿನ್ನ ವಿಡಿಯೋನ ಲೈಕೇ ಮಾಡಲ್ಲ, ಚೆನ್ನಾಗೇ ಇಲ್ಲ, ವಾಯ್ಸ್ ಕ್ವಾಲಿಟಿನೂ ಚೆನ್ನಾಗಿಲ್ಲ, ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿಲ್ಲ, ಅದು ಏನಕ್ಕೆ ಮಾಡಿದೆ ವಿಡಿಯೋನ ಯಾರೂ ನೋಡಲ್ಲ ಅಂತ ನಮ್ಗೆ ಹೇಳ್ತಾರೆ. ನೋಡ್ತಾರೆ ಬಿಡು ಗುರು, ನೀನು ನೋಡಿದ್ರೇನು ಕಟ್ ಮಾಡ್ಬಿಟ್ಟು ಹೋಗು ಅದಕ್ಕೇನ ಅಷ್ಟೇ. ಹಿಂಗೆ ಅಂದ್ಬಿಟ್ಟು ಆರಾಮಾಗಿ ನಮ್ಮ ವೀಡಿಯೋನ ಮಾಡ್ಕೊಂಡು ಹೋಗ್ಬೇಕು ಹೊರತು. ಎಲ್ರಿಗೂ ಹಾಯ್, ನಾನು ನಿಮ್ಮ ಪ್ರವೀಣ್ ಮಾತಾಡ್ತಿರೋದು. ನೀವು ನೋಡ್ತೀರಾ ಪ್ರವೀಣ್ ಆಚಾರ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟ್ ಮತ್ತು ಕ್ಯೂರಿಯಾಸಿಟಿ ಆಗಿರುತ್ತೆ ಅನ್ಬೋದು. ಯಾಕಪ್ಪ ಅಂದ್ರೆ ಸುಮ್ಮನೆ ನಮ್ಮನ್ನು ಕೇಳ್ತಾ ಇರ್ತಾರೆ ಯೂಟ್ಯೂಬರ್ಸ್ನ, ಏನಪ್ಪ ಅಂದರೆ ಯೂಟ್ಯೂಬ್ ಮಾಡ್ತೀವಿ ನಿಮ್ಗೆ ಏನು ಸಿಗುತ್ತೆ, ಎಷ್ಟು ದುಡ್ಡು ಸಿಗುತ್ತೆ, ಇದರಿಂದ ಏನೆಲ್ಲ ನಿಮಗೆ ಅವೈಲಬಿಲಿಟಿ ಇದೆ ಅನ್ನೋದ್ರ ಬಗ್ಗೆ ಸುಮಾರು ಜನ ನಮ್ಮ ಯೂಟ್ಯೂಬರ್ಸ್ನ ತುಂಬಾ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಸೊ ಇದಕ್ಕೆ ಒಂದು ಆನ್ಸರ್ ಕೊಡಬೇಕು ಅಂತ ನನಗನ್ನಿಸ್ಬಿಟ್ಟು ಈ ಒಂದು ವೀಡಿಯೋನ ಮಾಡ್ತಿದ್ದೀನಿ. ಈ ಒಂದು ವೀಡಿಯೋ ತುಂಬಾ ಫನ್ನಾಗಿ ಮತ್ತು ಇಂಟ್ರೆಸ್ಟ್ ಆಗಿ ಸೊ ಯೂಟ್ಯೂಬ್ನಿಂದ ಯಾಕೆ ಇಷ್ಟೊಂದು ಜನ ಇವರು ಅಪ್ಲೋಡ್ ಮಾಡ್ತಾರೆ ವೀಡಿಯೋನ, ಅದರಿಂದ ದುಡ್ಡು ಯಾವ ರೀತಿ ಬರುತ್ತೆ, ಸೊ ಈ ರೀತಿ ಕ್ಯೂರಿಯಾಸಿಟಿ ಇರುತ್ತೆ. ಸೊ ಈ ಒಂದು ವೀಡಿಯೋ ನಿಮಗೆ ತುಂಬಾ ಒಂದು ಇನ್ಫಾರ್ಮೇಷನ್ನ ಕೊಡುತ್ತೆ ಅಂತ ನಾನು ಹೇಳಿ ಇಷ್ಟಪಡ್ತೀನಿ. ಸೊ ಬನ್ನಿ, ತಡ ಮಾಡೋದು ಬೇಡ. ನೀವೇನಾದರೂ ಫಸ್ಟ್ ಟೈಮ್ ಏನಾದರೂ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಿತ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಯಾಕೆಂದರೆ ನಾವು ಯಾವುದೇ ಒಂದು ವೀಡಿಯೋ ಅಪ್ಲೋಡ್ ಮಾಡೋದು ಫಸ್ಟ್ ಮೆಸೇಜ್ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಬೆಲ್ ಐಕನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಹೌದು ಸ್ನೇಹಿತರೆ, ಮೊದಲೇ ಹೇಳ್ದಂಗೆ ನಾವು ಎಲ್ಲೇ ಹೋದ್ರೂ ನನ್ನೇ ಅಂತಲ್ಲ, ಬೇರೆ ಒಬ್ಬರು ಯೂಟ್ಯೂಬರು ರೋಡಲ್ಲಿ ಸಿಕ್ತು ಅಂದರೆ ತುಂಬಾ ಒಂದು ಗೊತ್ತಿರೋ ರೀತಿ ಮಾತಾಡಿಸ್ತಾರೆ. ಹಾಗೆ ಕೆಲವರು ಯೂಟ್ಯೂಬರಿಂದ ಏನು ಸಿಗುತ್ತೆ ಗುರು, ನೀನು ಸುಮ್ಮನೆ ಮಾತಾಡ್ತಾ ಇರ್ತೀಯ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀಯ, ಅದು ನೋಡ್ರೆ 35 ಲೈಕ್ಸ್ ಬಂದಿರುತ್ತೆ, ಒಂದು 200-300 ವ್ಯೂಸ್ ಬಂದಿರುತ್ತೆ ಅಷ್ಟೇ, ಇನ್ನು ಎಷ್ಟು ಜನ ನೋಡ್ತಾರೆ, ಅದಕ್ಕೆ ಎಲ್ಲ ಯಾಕೆ ಬೇರೆ ವಿಡಿಯೋನೆಲ್ಲ ನೀವು ಅಪ್ಲೋಡ್ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು, ಡಾಟಾ ವೇಸ್ಟ್ ಮಾಡಿಕೊಂಡು, ನಿನ್ನ ಸಮಯನೂ ಕೂಡ ವೇಸ್ಟ್ ಮಾಡಿಕೊಂಡು ಈ ರೀತಿ ಎಲ್ಲ ಮಾಡ್ತೀಯ, ಮತ್ತು ಲೈಟು, ಕ್ಯಾಮ್ರಾ, ಮೈಕ್ ಅಂದ್ಕೊಂಡು ಸುಮಾರು ದುಡ್ಡನ್ನು ಕೂಡ ಖರ್ಚು ಮಾಡ್ತೀಯ ಅಂತ ಕೆಲವರು ನನ್ನನ್ನೇ ಪರ್ಸ್ನಲ್ಲಾಗಿ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ಆನ್ಸರ್ ಮಾಡ್ತೀನೋ ಬಿಡ್ತೀನೋ ಅಂತ ಗೊತ್ತಿಲ್ಲ. ಬಟ್ ಯೂಟ್ಯೂಬರ್ಸ್ ಬಗ್ಗೆ ನೀವು ತಿಳ್ಕೊಂಡ್ರೆ ಒಂದಷ್ಟು ಕನ್ಫ್ಯೂಸನ್ನ ನಿಮಗೆ ಈ ಒಂದು ವೀಡಿಯೋದಲ್ಲಿ ಕ್ಲಿಯರ್ ಮಾಡ್ತೀನಿ. ಸೊ ಅದರಲ್ಲಿ ಯೂಟ್ಯೂಬಿಂದ ನಮ್ಮ ಕನ್ನಡ ಯೂಟ್ಯೂಬರ್ಸ್ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ನನಗೆ ಗೊತ್ತಿರೋ ಒಂದಷ್ಟು ಕನ್ನಡ ಯೂಟ್ಯೂಬರ್ಸ್ ಬಗ್ಗೆ ಮಾತ್ರ ನಾನು ತಿಳ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ಎಕ್ಸಾಂಪಲ್ ಕೊಟ್ಟು ಮಾತಾಡ್ತಿದ್ದೀನಿ. ಸೊ ಅದಕ್ಕೋಸ್ಕರ ಅಷ್ಟೇ, ಬೇರೆ ಒಂದು ಉದ್ದೇಶ ಇಟ್ಕೊಂಡಲ್ಲ. ಸೊ ಎಲ್ಲರೂ ಕೂಡ ಯೂಟ್ಯೂಬರ್ಸ್ ಒಳ್ಳೊಳ್ಳೆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕೆಲವು ಯೂಟ್ಯೂಬರ್ಸು, ಕೆಲವರು ಇನ್ನೂ ಕೂಡ ಮಂತ್ಲಿ 1 ಲಕ್ಷದಿಂದ 5 ಲಕ್ಷ ತನಕ ದುಡಿಯೋರಿದ್ದಾರೆ ಯೂಟ್ಯೂಬಲ್ಲಿ. ಸೊ ಅದರಲ್ಲಿ ನಮ್ಮ ಒಂದು ಹೊಸದಾಗಿ ಸ್ಟಾರ್ಟ್ ಆಗಿ ಇತ್ತೀಚೆಗೆ ರೀಸೆಂಟಾಗಿ ಸ್ಟಾರ್ಟ್ ಆಗಿ ಅಚೀವ್ ಮಾಡೋರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಓಕೆ, ಮೊದಲನೇದು ಬಂತು ಅಂದರೆ ನಮ್ಮ ಕಾಮೆಂಟ್ ಕೇಳೋದು ಅಂತಂದರೆ, ಏನು ಗುರು ಯೂಟ್ಯೂಬ್ ಮಾಡ್ತೀಯ, ಯೂಟ್ಯೂಬಿಂದ ನಿನ್ಗೆ ಏನು ಸಿಗುತ್ತೆ, ಎಷ್ಟು ದುಡ್ಡು ಸಿಗುತ್ತೆ ಅಂತೆಲ್ಲ ಕೇಳ್ತಾರೆ. ದುಡ್ಡು ಸಿಗುತ್ತೆ ಅಂತಲ್ಲ, ನೇಮು ಫೇಮ್ಗೋಸ್ಕರ ಅಷ್ಟೇ ಯೂಟ್ಯೂಬ್ ಇರೋದು. ನಾವು ಅಂದ್ಕೊಂಡಿರೋದು ಸರಿನಾ, ದುಡ್ಡು ಬರುತ್ತೆ ಸೆಕೆಂಡ್ರಿ. ನೇಮು ಫೇಮು ಮಾಡ್ತು ಅಂದರೆ ದುಡ್ಡು ಆಟೋಮೆಟಿಕಾಗಿ ಬಂದೇ ಬರುತ್ತೆ, ಹೌದಲ್ವಾ? ಅದರಿಂದ ನಾವು ನಮ್ಮೊಂದು ಪ್ರಯತ್ನವನ್ನು ಮಾಡ್ತಾ ಇರಬೇಕು. ನಾವು ಪ್ರಯತ್ನ ಮಾಡ್ತಿರೋ ಟೈಮಲ್ಲಿ ಕಾಲು ಹೇಳೋರು ತುಂಬಾ ಜನ ಇರ್ತಾರೆ. ನೀ ವಿಡಿಯೋ ಮಾಡ್ರೆ ನಿನ್ನ ವಿಡಿಯೋ ಯಾರು ನೋಡ್ತಾರೆ ಗುರು, ನಿನ್ನ ವಿಡಿಯೋನ ಲೈಕೇ ಮಾಡಲ್ಲ, ಚೆನ್ನಾಗೇ ಇಲ್ಲ, ವಾಯ್ಸ್ ಕ್ವಾಲಿಟಿನೂ ಚೆನ್ನಾಗಿಲ್ಲ, ವಿಡಿಯೋ ಕ್ವಾಲಿಟಿನೂ ಚೆನ್ನಾಗಿಲ್ಲ, ಅದು ಏನಕ್ಕೆ ಮಾಡಿದೆ ವಿಡಿಯೋನ ಯಾರೂ ನೋಡಲ್ಲ ಅಂತ ನಮ್ಗೆ ಹೇಳ್ತಾರೆ. ನೋಡ್ತಾರೆ ಬಿಡು ಗುರು, ನೀನು ನೋಡಿದ್ರೇನು ಕಟ್ ಮಾಡ್ಬಿಟ್ಟು ಹೋಗು ಅದಕ್ಕೇನ ಅಷ್ಟೇ. ಹಿಂಗೆ ಅಂದ್ಬಿಟ್ಟು ಆರಾಮಾಗಿ ನಮ್ಮ ವೀಡಿಯೋನ ನಾವು ಮಾಡ್ಕೊಂಡು ಹೋಗ್ಬೇಕು ಹೊರತು ಅವನೊಬ್ಬ ಏನೋ ಅವನೊಬ್ಬ ಬ್ಯಾಡ್ ಕಮೆಂಟ್ ಮಾಡ್ದೆ ಅಂದ್ಬಿಟ್ಟು ನಾವು ಯೂಟ್ಯೂಬ್ನೇ ಬಿಟ್ಬಿಡೋದಲ್ಲ, ಸರಿನಾ? ಸೊ ಒಂದು ಒಳ್ಳೆಯ ಪ್ಲಾಟ್ಫಾರ್ಮು ಯೂಟ್ಯೂಬು. ಸೊ ಅದನ್ನು ಬಳಸ್ಕೊತಿದ್ದೀವಿ ಅಷ್ಟೇ. ಸೊ ಒಂದಿಬ್ಬರು ಯೂಟ್ಯೂಬರ್ಸ್ ಇದ್ದಾರೆ, ತುಂಬಾ ಜನ ಯೂಟ್ಯೂಬರ್ಸ್ ಇದ್ದಾರೆ. ಅದರಲ್ಲೇ ನಾನು ಇಬ್ಬರನ್ನ ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಅವರು ರೀಸೆಂಟಾಗಿ ಯೂಟ್ಯೂಬಿಂದ ಬಂದಂಥ ದುಡ್ಡಿಂದ ಬೈಕನ್ನು ಖರೀದಿಸಿದ್ದಾರೆ, ಒಂದು ಸ್ಟ್ಯಾಂಡರ್ಡ್ಲಿದ್ದಾರೆ, ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕತ್ತಿದ್ದಾರೆ. ಅವರಿದ್ದಂಥ ಒಂದು ಇಂದಿನ ಪರಿಸ್ಥಿತಿ. ಸೊ ಯೂಟ್ಯೂಬಿಂದ ತುಂಬಾ ಒಂದು ಬದಲಾವಣೆ ಆಗಿದ್ದಾರೆ. ಅದರಲ್ಲಿ ನಾನು ಮೊದಲು ಹೇಳಕ್ಕೆ ಬಂತು ಅಂದರೆ ಲಕ್ಕಿ ಲಿಕೇಶ್ ಯಶ್. ನೀವು ಪಕ್ಕದಲ್ಲಿ ಡಿಸ್ಪ್ಲೇನ ನೋಡ್ತಿರ್ಬೋದು, ಇವ್ರ ಹೆಸರು ಲಿಕೇಶ್ ಅಂತ, ಸರಿನಾ? ಇವರು ಯೂಟ್ಯೂಬ್ ಚಾನಲ್ ಹೆಸರು ಲಕ್ಕಿ ಲಿಕೇಶ್ ಯಶ್ ಅಂತ ಯೂಟ್ಯೂಬ್ ನೇಮ್ ಇಟ್ಕೊಂಡಿರ್ತಾರೆ. ಇವ್ರದ್ದು ಟೆಕ್ ಮತ್ತು ಟ್ರಿಕ್ಸ್ನ ಒಂದಷ್ಟು ಮಾಹಿತಿಗಳ ಯೂಟ್ಯೂಬ್ ಬಗ್ಗೆ ಟಿಪ್ಸ್ ಕೂಡ ಕೊಡ್ತಾ ಇರ್ತಾರೆ. ಹಾಗೂ ಇವ್ರದ್ದೊಂದು ಬ್ಲಾಗ್ ಚಾನಲ್ ಇದೆ. ತುಂಬಾ ಸುಮಾರು ಇನ್ಫಾರ್ಮೇಷನ್ನ ಈ ಒಂದು ಚಾನಲ್ಗಳಲ್ಲಿ ಇವರು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಇವರು ಒಂದು ಹೋಂಡಾ ಕಂಪ್ನಿಯ ಒಂದು ಸ್ಕೂಟಿಯನ್ನು ತಗೊಂಡಿದ್ದಾರೆ, ಡ್ಯೂಕ್ ಬೈಕ್ನ ಸ್ಕೂಟಿಯನ್ನು ತಗೊಂಡಿದ್ದಾರೆ. ಇವರು ಒಂದಷ್ಟು ಸ್ವಲ್ಪ ಹಣವನ್ನು ಉಳಿಸಿ ಒಂದು ಬೈಕ್ ತಗೊಂಡಿದ್ದಾರೆ. ಇವರು ಸ್ವಂತ ಯೂಟ್ಯೂಬಿಂದನೇ ತಗೊಂಡಿರೋದು. ಮತ್ತು ಒಂದು ಆ್ಯಪಲ್ ಮೊಬೈಲನ್ನು ಇವರೇ ಖರೀದಿಸಿರೋಂಥದ್ದು ಯೂಟ್ಯೂಬಿಂದ. ಇವ್ರಿಗೆ ಬರೋ ಒಂದು ಸಂಭಾವನೆ ಬಂದು ಯೂಟ್ಯೂಬಿಂದ ಅವ್ರು ಇಂತಿಷ್ಟು ಅಂತ ಅಂದ್ಕೊಂಡಿಲ್ಲ. ಒಂದು ಮೊಬೈಲ್ ತೊಗೋಬೋದು, ರೆಡ್ಮಿ ಒಂದು ಮೊಬೈಲ್ನ ತೊಗೋಬೋದು ಅಂತ ಅವರು ಒಂದು ಅಂದಾಜಲ್ಲಿ ಹೇಳಿದ್ದಾರೆ. ಅಂದಾಜಂದ್ರೆ ಅವ್ರಿಗೆ ನಮ್ಮ ಒಂದು ಎಕ್ಸಾಂಪಲ್ ಒಂದು 15,000 ಅಂತೂ ಮಿನಿಮಮ್ ಬಂದೇ ಬರುತ್ತೆ ಯೂಟ್ಯೂಬಿಂದ ಮಂತ್ಲಿ. ನಮ್ಮೊಂದು ವಿಡಿಯೋಗಳು 3,000 4,000 ಒಂದಷ್ಟು ರೀಚ್ ಆಯಿತು ಅಂತಂದರೆ ವ್ಯೂಸ್ಗಳು, ಇಷ್ಟು ಸಂಭಾವನೆ ಬಂದೇ ಬರುತ್ತೆ. ಟೆಕ್ ಟ್ರಿಕ್ಸ್ ಇನ್ ಕನ್ನಡ ಅಂತ ಶ್ರೀರಾಮ್ ಅವರು ನಡೆಸ್ಕೊಡ್ತಾರೆ. ಅವರು ಕೂಡ ಇತ್ತೀಚೆಗೆ ಒಂದು ಬೈಕ್ನ ಪರ್ಚೇಸ್ ಮಾಡಿದ್ದಾರೆ. ಯಮಹಾ FZ5 ಅನ್ನೋ ಒಂದು ಬೈಕನ್ನು ಪರ್ಚೇಸ್ ಮಾಡಿದ್ದಾರೆ. ನೀವು ಪಕ್ಕದಲ್ಲಿ ಡಿಸ್ಪ್ಲೇನ ನೋಡ್ತಾ ಇರ್ಬೋದು. ಸೊ ತುಂಬಾ ಒಂದಷ್ಟು ಇವರು ತಿಳ್ಕೊಂಡು, ಇವರು 3 ವರ್ಷ ಹತ್ರ ಆಗಿದೆ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ.
ನೀವೇ ತಿಳ್ಕೊಬೋದು ಯಾವ ರೇಂಜಿಗೆ ಬೆಳೆದಿದ್ದಾರೆ ಅಂತ. ಸೊ ಯಾರೋ ಒಬ್ಬರು ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ನಾವು ನಮ್ಮ ಒಂದು ಯೂಟ್ಯೂಬ್ನ ಡಿಕ್ರೀಸ್ ಮಾಡ್ತೋಯ್ತು ಅಂದರೆ ವಿಡಿಯೋ ಮಾಡೋದು ಬಿಡ್ತು ಅಂದರೆ ಈ ರೀತಿಯಾದ ಸಾಧನೆಗಳನ್ನು ಮಾಡೋಕ್ಕಾಗಲ್ಲ. ಮತ್ತು ಈ ರೀತಿಯಾದ ಸಂಬಳವನ್ನು ಕೂಡ ಪಡ್ಕೊಳ್ಳೋಕ್ಕಾಗಲ್ಲ. ಇವ್ರು ಬಂದು ಮಂತ್ಲಿ ಪೇಮೆಂಟ್ ಅವರೇ ಹೇಳ್ಕೊತಿದ್ದಾರೆ, ಅಂದರೆ ರಿವ್ಯೂ ಮಾಡೋಕ್ಕಾಗಲ್ಲ ಇಷ್ಟೇ ಬರುತ್ತೆ ಅಂತ. ಬಟ್ ಇಂಥ ವಸ್ತು ತಗೋಬೋದು ಅಂತ ರಿವ್ಯೂ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಒಂದು ಮಂತ್ಲಿ ಇಷ್ಟು ಸಂಬಳ ತಗೋತಾರೆ ಅಂದರೆ ಇಷ್ಟೊಂದು ಸಂಭಾವನೆ ತಗೋತಾರೆ ಯೂಟ್ಯೂಬಿಂದ ಅಂದರೆ ಯಾರು ತಾನೇ ಖುಷಿ ಪಡೋಲ್ಲ ಅಲ್ವಾ. ಸೊ ನನಗೂ ಕೂಡ ಸುಮಾರು ಅನುಭವ ಆಗಿದೆ. ಏನಪ್ಪ ಅಂದರೆ ನೀನು ಏನು ಗುರು ಯೂಟ್ಯೂಬ್ಲಿ ವಿಡಿಯೋ ಮಾಡ್ತಿದ್ದೆ, ನಿನ್ಗೆ ಏನು ಸಿಗುತ್ತೆ, ಇದರಿಂದ ಏನು, ಮತ್ತು ಕ್ಯಾಮ್ರಾ ಹಿಡ್ಕೊಂಡೆಲ್ಲ ಹೋಗ್ತಾ ಇರ್ತೀಯ, ಸುಮ್ಮನೆ ಅಲ್ಲೆಲ್ಲ ನಿಂತ್ಕೊಂಡು ಮಾತಾಡ್ತಾ ಇರ್ತೀಯ ಅಂತೇನೋ ಅಂತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ನಂಜನಗೂಡಲ್ಲಿ ಕೂಡ ನಾನು ಹೋಗಿದ್ದಂಥ ಟೈಮಲ್ಲಿ ಇಲ್ಲ BR ಹಿಲ್ಸ್ಗೆ ಹೋದ ಟೈಮಲ್ಲಿ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಕೂಡ ಹೋಗಿದ್ವಿ, ಇಬ್ಬರು ಹೋಗಿದ್ವಿ. ಅಲ್ಲಿ ಕೇಳ್ತೀರ ಸುಮಾರು ಜನ ಕೇಳಿದ್ರು, ಏನು ವಿಡಿಯೋ ಮಾಡ್ಕೊಂಡು ಏನು ಮಾಡ್ತೀರಾ ನೀವು, ಎಲ್ಲಾಗ್ತೀರಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರೆ. ಸೊ ಅವ್ರಿಗೆ ಕಂಪ್ಲೀಟಾಗಿ ಮಾಹಿತಿ ತಿಳಿಸಿದ್ವಿ. ಮತ್ತು BR ಹಿಲ್ಸಲ್ಲೂ ಕೂಡ ಕೇಳಿದ್ರು, ಅಂತ ನಂಜನಗೂಡಲ್ಲೆಲ್ಲ ಕೇಳಿದ್ದಾರೆ. ಸುಮಾರು ನಾವು ವ್ಲಾಗ್ ಮಾಡೋ ಟೈಮಲ್ಲಿ ಸುಮಾರು ಕಡೆ ಎಲ್ಲ ನಮ್ಮನ್ನ ಕ್ವಶನ್ ಮಾಡ್ತಾ ಇರ್ತಾರೆ. ಸೊ ಇರೋದು ಹೇಳ್ಬಿಟ್ಟು ಆರಾಮಾಗಿ ಒಯ್ತಿರ್ಬೇಕಷ್ಟೆ. ಯಾರು ಬೇಕಾದ್ರೂ ತಲೆ ಕೆಡಿಸ್ಕೊಬಿಡಿ. ನೀವೇನಾದ್ರು ಒಬ್ಬ ಯೂಟ್ಯೂಬರ್ ವಿಡಿಯೋ ನೋಡ್ತಿತ್ತು ಅಂದರೆ ಯಾರೋ ಒಬ್ಬರು ಬ್ಯಾಡ್ ಕಮೆಂಟ್ ಮಾಡಿದ್ರು ಅಥವಾ ನಮ್ಮನ್ನು ಟ್ರೋಲ್ ಮಾಡ್ತು ಅಂತಂದರೆ ಆರಾಮಾಗಿ ತಲೆ ಕೆಡಿಸ್ಕೊಬಿಡಿ. ಆರಾಮಾಗಿ ನಮ್ಮ ಒಂದು ಕೆಲಸ ಏನಿದೆ ಅದನ್ನು ನಾವು ಮಾಡಿಕೊಂಡು ಹೋಗ್ತಾ ಇರಬೇಕು. ಸೊ ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಈ ಒಂದು ವೀಡಿಯೋ ಆದಷ್ಟು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಇದೇ ರೀತಿಯ ಇಂಟ್ರೆಸ್ಟ್ ವೀಡಿಯೋದೊಂದಿಗೆ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್.